HSRP ನಂಬರ್ ಪ್ಲೇಟ್ ನ ಕಡ್ಡಾಯವಾಗಿ ಎಲ್ಲರೂ ಈ ತಿಂಗಳು ಫೆಬ್ರವರಿ 17ರ ಒಳಗೆ ಹಾಕಿಸಲೇಬೇಕು. ಇಲ್ದಿದ್ರೆ 1,000 ರೂಪಾಯಿ ದಂಡ ಕಟ್ಟಲೇಬೇಕು. ಆದ್ರೆ ಒಬ್ಬ ಪ್ರಜೆಯಾಗಿ ನನಗೆ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ, ಈ HSRP ನಂಬರ್ ಪ್ಲೇಟ್ ನ ನಾವೇನಕ್ಕೆ ದುಡ್ಡು ಕೊಟ್ಟು ತಗೋಬೇಕು? ಅದನ್ನ ನಮಗೆ ಉಚಿತವಾಗಿ ಕೇಂದ್ರ ಸರ್ಕಾರ ಕೊಡಬಹುದಲ್ವಾ? ಸರ್ಕಾರ ಮುಂಚೆ IND ಬೋರ್ಡ್ ಕಡ್ಡಾಯ ಅಂದ್ರು, ಈಗ HSRP ನಂಬರ್ ಪ್ಲೇಟ್ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ತಪ್ಪೇನಿಲ್ಲ, ಯಾಕೆಂದ್ರೆ ಒಂದಿಷ್ಟು ಜನ ನಮ್ಮ ಗಾಡಿಗಳ ನಂಬರ್ ನ ಡೂಪ್ಲಿಕೇಟ್ ಮಾಡ್ಕೊಂಡು ಸಿಗ್ನಲ್ ಜಂಪ್ ಮಾಡ್ತಿರ್ತಾರೆ. ಅದರಿಂದ ನಮಗ್ ತೊಂದರೆ ಆಗ್ತಿದೆ. ಆ ಉದ್ದೇಶದಲ್ಲಿ HSRP ನಂಬರ್ ಪ್ಲೇಟ್ ಹಾಕೋದ್ರಿಂದ ನಮಗೆ ಒಳ್ಳೇದು. ಆದ್ರೆ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, HSRP ನಂಬರ್ ಪ್ಲೇಟ್ ನ ನಾವೇನಕ್ಕೆ ದುಡ್ಡು ಕೊಟ್ಟು ತಗೋಬೇಕು? ನಾವು ಗಾಡಿ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಗೆ ಅಂತಾನೆ ರೋಡ್ ಟ್ಯಾಕ್ಸ್ ಕಟ್ಟಿದೀವಿ. ಅದರಲ್ಲಿ ಈ HSRP ನಂಬರ್ ಪ್ಲೇಟ್ ನ ಕೊಡಬಹುದಲ್ವಾ? ನಾವು ನಮ್ ಗಾಡಿನ ಎಲ್ಲಿ ತಗೊಂಡಿರ್ತೀವೋ ಆ ಶೋರೂಮ್ ನವರು ನಮ್ಮ ಇಂಜಿನ್ ಚಾಸಿಸ್ ಮತ್ತೆ ನಮ್ಮ ವಿವರಗಳನ್ನ ತಗೊಂಡು HSRP ನಂಬರ್ ಪ್ಲೇಟ್ ನ ಕೊಡಬಹುದಲ್ವಾ? ಈ HSRP ನಂಬರ್ ಪ್ಲೇಟ್ ಮಾಡಿಸೋದಕ್ಕೆ ಏನಿಲ್ಲ ಅಂದ್ರೂ 600 ರಿಂದ 700 ರೂಪಾಯಿವರೆಗೂ ಆಗುತ್ತೆ. ಅದರಲ್ಲೂ ದುರಂತ ಏನು ಅಂದ್ರೆ, ಕೇಂದ್ರ ಸರ್ಕಾರದ ಜೊತೆ ಟೈ ಅಪ್ ಆಗಿರೋ ವೆಬ್ಸೈಟ್ ನಲ್ಲೇ HSRP ಬೋರ್ಡ್ ನ ಬುಕ್ ಮಾಡಬೇಕಂತೆ. ಅದರಲ್ಲೂ ಈ ವೆಬ್ಸೈಟ್ ಅಲ್ಲಂತೂ ಮಾತು ಮುಂಚೆ ಸೆಷನ್ ಎಕ್ಸ್ಪೈರ್ಡ್ ಅಂತ ಬರ್ತಾನೆ ಇರುತ್ತೆ. ಒಟ್ನಲ್ಲಿ ಪ್ರಜೆಗಳ ದುಡ್ಡನ್ನ ಸುಲಿಗೆ ಮಾಡೋದಕ್ಕೆ ಯಾವಾಗ್ಲೂ ಒಂದಲ್ಲ ಒಂದು ದಾರಿ ಹುಡುಕ್ತಾನೆ ಇರ್ತಾರೆ. ಒಬ್ಬ ಪ್ರಜೆಯಾಗಿ ಈ ವಿಚಾರದ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೀನಿ. ನಿಮಗೂ ಹೀಗೆ ಅನ್ಸಿದ್ರೆ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ಯಾಗ್ ಮಾಡಿ ನಮಗೆ HSRP ನಂಬರ್ ಪ್ಲೇಟ್ ನ ಉಚಿತವಾಗಿ ಕೊಡೋದಕ್ಕೆ ತಿಳಿಸಿ. ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.